श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 50ನೇ ಶ್ಲೋಕ. ಅಧೀತ್ಯ ಧರ್ಮೇಣ ಷಡಂಗಮಾಗಮಂ ತದರ್ಥ ಸಂವರ್ಣನ ನಿರ್ಣಯಾನ್ವಿತಾಃ ಪ್ರಾಪುರ್ದ್ವಿಜೇಂದ್ರಾಸ್ತಮಪೂರ್ವಪೂರುಷಂ ಜಿಜ್ಞಾಸವಃ ಸುಪ್ರಥಿತಂ ಜಗತ್ರಯೇ. ಅಧೀತ್ಯ ಧರ್ಮೇಣ ಷಡಂಗಮಾಗಮಂ ತದರ್ಥ ಸಂವರ್ಣನ ನಿರ್ಣಯಾನ್ವಿತಾಃ ಪ್ರಾಪುಃ ದ್ವಿಜೇಂದ್ರಾಃ ತಂ ಅಪೂರ್ವಪೂರುಷಂ ಜಿಜ್ಞಾಸವಃ ಸುಪ್ರಥಿತಂ ಜಗತ್ರಯೇ. ಆಚಾರ್ಯರು ಸಂಚಾರ ಮಾಡ್ತಾ ಪಯಸ್ವಿನಿ ನದಿಯ ತಟದಲ್ಲಿ ಒಂದು ಗ್ರಾಮದಲ್ಲಿ ಇರುವ ಒಂದು ದೇವಾಲಯದಲ್ಲಿ ಪ್ರವೇಶ ಮಾಡಿದರು ಹಾಗೆ ಅಂತ ನೋಡಿದ್ದೀವಿ. ಅಲ್ಲಿ ಸಭೆ ನಡೀತಾ ಇತ್ತು, ಸಭೆ ಇತ್ತು. ಅದು ಯಾರು ಇದ್ರು ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಧರ್ಮೇಣ ಸ್ವಾಧ್ಯಾಯ ಅಧ್ಯಯನೋಚಿತ ಧರ್ಮೇಣ, ಸ್ವಾಧ್ಯಾಯ ಮುಂತಾದ ಪಾಠ ಪ್ರವಚನಕ್ಕೆ ತಕ್ಕಂತೆ ಧರ್ಮಗಳನ್ನು ಮಾಡ್ತಾ, ಷಡಂಗಂ ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ಹಾಗೆ ಅಂತ ವೇದ ಮತ್ತೆ ಅದರ ಅರ್ಥ ನಿರ್ಣಯಕ್ಕಾಗಿ ವೇದದ ಸರಿಯಾದ ಉಚ್ಚಾರಣೆ ಮತ್ತು ಅರ್ಥ ಪ್ರಯೋಗ ಇವುಗಳನ್ನೆಲ್ಲ ಮಾಡುವುದಕ್ಕಾಗಿ ಆ 6 ಅಂಗಗಳು ಅಂತ ಇದೆ. ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತ ಜ್ಯೋತಿಷ ಕಲ್ಪ ಹಾಗೆ ಅಂತ. ಇದೆಲ್ಲವನ್ನೂ ಸಹಿತವಾಗಿ ವೇದಗಳ ಅಧ್ಯಯನ ಮಾಡಬೇಕು ಅಂತ ಷಡಂಗಪೂರ್ವಕವಾಗಿ ವೇದಾಧ್ಯಯನ ಅಂತ ಕರೀತಾರೆ. ಆ ರೀತಿಯಾಗಿ ಆಗಮಂ ಅಧೀತ್ಯ ವೇದವನ್ನ ಕಲಿತವರಾಗಿ ಇದ್ರು ಆ ಸಭೆಯಲ್ಲಿ ಇದ್ದ ಜನರು. ನ ಕೇವಲಂ ಅಧ್ಯಯನ ಮಾತ್ರೇನ ಚರಿತಾರ್ಥಃ ಕಿಂತು ತದರ್ಥ ಸಂವರ್ಣನ ನಿರ್ಣಯಾನ್ವಿತಾಃ. ಏನೋ ಬರೀ ವೇದ ಓದ್ಕೊಂಡು ಹೋದ್ರು ಅಂತ ತಿಳ್ಕೋಬಾರ್ದು. ತದರ್ಥ ಸಂವರ್ಣನ, ಆ ವೇದಗಳಿಗೆ ಮಂತ್ರಗಳಿಗೆ ಅರ್ಥವನ್ನ ಹೇಳುವ ಒಂದು ಸಾಮರ್ಥ್ಯ. ಬರೀ ಅರ್ಥ ಹೇಳೋದು ಮಾತ್ರ ಅಲ್ಲ, ಅರ್ಥದ ನಿರ್ಣಯ ಅಂದ್ರೆ ಹೀಗೆ ಅರ್ಥ ಮಾಡಬೇಕು, ಬೇರೆ ರೀತಿಯಾಗಿ ಅರ್ಥ ಮಾಡಬಾರದು ಅಂತ ಹೇಳುವ ಅಷ್ಟು ಸಾಮರ್ಥ್ಯ ಇತ್ತು ಅಂತ ಹೇಳ್ತಾರೆ. ಅಂತ ವಿದ್ವತ್ ಜನರು ದ್ವಿಜೇಂದ್ರಾಹ ಪಯಸ್ವಿನಿ ತಟ ವಾಸಿನಃ ದ್ವಿಜ ಪ್ರವರಾಹ ಅಂತ ಹೇಳ್ತಾರೆ ನೋಡಿ. ಪಯಸ್ವಿನಿ ತೀರದಲ್ಲಿ ಆ ರೀತಿಯಾದ ಬ್ರಾಹ್ಮಣರು ಇದ್ರು. ಅವರು ಜಗತ್ರಯೇ ಸುಪ್ರತಿತಂ, 3 ಜಗತ್ತಿನಲ್ಲೂ ಪ್ರಸಿದ್ಧರಾದ ಅಪೂರ್ವ ಪೂರುಷಂ, ಹಿಂದೆ ಇಂಥ ಒಂದು ಅಪೂರ್ವವಾದ ವ್ಯಕ್ತಿಯನ್ನ ನೋಡದೇ ಇದ್ದವರು, ಆಚಾರ್ಯರನ್ನ ಹಿಂದೆ ನೋಡೇ ಇಲ್ಲ ಅವರು. ಅಂತ ಅಪೂರ್ವ ಪುರುಷ ಅಂತ ತಂ ಶ್ರೀಮಧ್ವಾಚಾರ್ಯಂ ಜಿಜ್ಞಾಸವಃ ಮಹಾಮಹಿಮತ್ವೇನ ಶ್ರುತಃ ಅಯಂ ಕೀದೃಶಃ ಇತಿ ಜ್ಞಾತುಮಿಚ್ಛವಃ. ಇವರು ಮಧ್ವಾಚಾರ್ಯರು ಪ್ರಸಿದ್ಧರಾಗಿದ್ದಾರೆ. ಆದರೆ ಇವರು ಹೇಗೆ ಪ್ರಸಿದ್ಧರಾಗಿದ್ದಾರೆ ಹಾಗೆ ಅಂತ ಜ್ಞಾತುಮಿಚ್ಛವಃ ತಿಳಿಬೇಕು ಎನ್ನುವ ಇಚ್ಛೆ ಉಳ್ಳವರಾಗಿ ಆಚಾರ್ಯರನ್ನ ಬಂದು ಸೇರಿದ್ರು. ಯಾವ ದೇವಾಲಯದಲ್ಲಿ ಆಚಾರ್ಯರಿದ್ರೋ ಆ ದೇವಾಲಯಕ್ಕೆ ಆ ಊರಿನಲ್ಲಿ ಇದ್ದ 6 ಅಂಗಗಳ ಪೂರ್ವಕ ಷಡಂಗ ಪೂರ್ವಕ ವೇದಾಧ್ಯಯನ ಮಾಡಿ ಆ ಅರ್ಥವನ್ನ, ವೇದಗಳ ಅರ್ಥವನ್ನು ಕೂಡ ನಿರ್ಣಯ ಮಾಡುವ ಸಾಮರ್ಥ್ಯ ಇರತಕ್ಕ ಬ್ರಾಹ್ಮಣ ಶ್ರೇಷ್ಠರು, ಪ್ರಸಿದ್ಧರಾದ ಹಿಂದೆ ಕಂಡಿರದ ಅದ್ಭುತ ವ್ಯಕ್ತಿಗಳಾದ ಶ್ರೀಮನ್ ಮಧ್ವಾಚಾರ್ಯರನ್ನ ಕಾಣಬೇಕು. ಮತ್ತು ಅವರು ಮಹಾಮಹಿಮರು ಅಂತ ಹೇಳ್ತಾರಲ್ಲ, ಅವರು ಯಾವ ರೀತಿಯಾಗಿ ಇದ್ದಾರೆ ಅಂತ ನೋಡೋದಕ್ಕೂ ಕೂಡ ಅಲ್ಲಿಗೆ ಬಂದರು, ಆಚಾರ್ಯರನ್ನ ಸೇರಿದ್ರು ಅಂತ ಅರ್ಥ. ಅಧೀತ್ಯ ಧರ್ಮೇಣ ಷಡಂಗಮಾಗಮಂ ತದರ್ಥ ಸಂವರ್ಣನ ನಿರ್ಣಯಾನ್ವಿತಾಃ ಪ್ರಾಪುರ್ದ್ವಿಜೇಂದ್ರಾಸ್ತಮಪೂರ್ವ ಪೂರುಷಂ ಜಿಜ್ಞಾಸವಃ ಸುಪ್ರಥಿತಂ ಜಗತ್ರಯೇ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ. ನಾನೊಂದ್ಸಲ ಹೇಳ್ತೀನಿ.